ಒಂದು ಹಳ್ಳಿಯಲ್ಲಿ ರಾಮು ಎಂಬ ಸಣ್ಣ ರೈತನು ವಾಸಿಸುತ್ತಿದ್ದ. ಅವನು ತುಂಬಾ ಪ್ರಾಮಾಣಿಕನು, ಸತ್ಯವಂತನು. ಅವನ ಬಳಿ ಹೆಚ್ಚು ಭೂಮಿ ಇರಲಿಲ್ಲ, ಆದರೆ ತನ್ನ ಕೆಲಸವನ್ನು ಮನಸ್ಸಿಟ್ಟು ಮಾಡುತ್ತಿದ್ದ. ಹಳ್ಳಿಯಲ್ಲಿದ್ದ ಎಲ್ಲರೂ ರಾಮುವಿನ ನೇರತೆ ಮತ್ತು ನಂಬಿಕೆಯನ್ನು ಗೌರವಿಸುತ್ತಿದ್ದರು. ಒಂದು ದಿನ ರಾಮು ತನ್ನ ಹೊಲದಲ್ಲಿ ಕೆಲಸ ಮಾಡುತ್ತಿರುವಾಗ ನೆಲದಲ್ಲಿ ಚಿನ್ನದ ನಾಣ್ಯಗಳ ಚೀಲವನ್ನು ಕಂಡನು. ಅವನು ಅಚ್ಚರಿಗೊಂಡರೂ ಅದನ್ನು ತನ್ನದಾಗಿ ಮಾಡಿಕೊಳ್ಳಬಾರದೆಂದು ನಿರ್ಧರಿಸಿದ. ಹಳ್ಳಿಯಲ್ಲಿ ಅದೇ ದಿನ ಶ್ರೀಮಂತ ವ್ಯಾಪಾರಿಯೊಬ್ಬನು ತನ್ನ ಚಿನ್ನದ ಚೀಲವನ್ನು ಕಳೆದುಕೊಂಡಿರುವ ಸುದ್ದಿ ಹರಡಿತ್ತು. ರಾಮು ತಕ್ಷಣವೇ ಗ್ರಾಮಸಭೆಗೆ ಹೋಗಿ ಚೀಲವನ್ನು ಹಸ್ತಾಂತರಿಸಿದ. ವ್ಯಾಪಾರಿಯು ತುಂಬಾ ಸಂತೋಷಪಟ್ಟು ರಾಮುವಿಗೆ ಬಹುಮಾನ ನೀಡಲು ಪ್ರಯತ್ನಿಸಿದ. ಆದರೆ ರಾಮು, ನಾನು ಮಾಡಿದದ್ದು ನನ್ನ ಕರ್ತವ್ಯ ಮಾತ್ರ ಎಂದು ಬಹುಮಾನ